ಪ್ರೀತಿ ಮಾಡಬಾರ್ದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅನ್ನೋ ಹಾಡು. ಆದರೆ ಹಾವೇರಿಯ ಪ್ರೇಮಿಗಳಿಬ್ಬರು ಮಾತ್ರ ದಿನಾಲೂ ಭಯದಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ. ಮದುವೆಯಾಗಿ 1 ವರ್ಷವಾದರೂ ಈ ಜೋಡಿಗೆ ಪೋಷಕರ ತೊಂದರೆ ತಪ್ಪಿಲ್ಲ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೇಮ ವಿವಾಹವಾದ ಈ ಜೋಡಿಗಳಿಗೆ ಸುರಕ್ಷಿತ ನೆಲೆಯೇ ಇಲ್ಲ. ಎಲ್ಲಿ ಹೋದರೂ ಭಯದ ಕರಿನೆರಳೆ ಹಿಂಬಾಲಿಸುತ್ತೆ. ಒಂದರ್ಥದಲ್ಲಿ ಈ ಪ್ರೇಮಿಗಳದ್ದು ಅಪ್ಪಟ ಅಲೆಮಾರಿಗಳ ಬದುಕು. ಹಾವೇರಿಯ ಕವಿತಾ ಮತ್ತು ಜಗದೀಶ್ 5 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ರು. ಮೇಲ್ಜಾತಿಯ ಕವಿತಾ ಜಗದೀಶ್ನೊಂದಿಗೆ ಸಪ್ತಪದಿ ತುಳಿಯೋದು ಪೋಷಕರಿಗೆ ಇಷ್ಟವಿರಲಿಲ್ಲ. ಇದ್ಯಾವುದನ್ನು ಲೆಕ್ಕಿಸದೆ ಖಾನಾಪುರದ ನೋಂದಣಿ ಕಚೇರಿಯಲ್ಲಿ ಜಗದೀಶ್ನನ್ನ ವರಿಸಿದಳು. ಇದರಿಂದ ಆಕ್ರೋಶಗೊಂಡ ಕವಿತಾ ಪೋಷಕರು ಎಲ್ಲಿ ಹೋದರೂ ಈ ಜೋಡಿಗೆ ಬೆದರಿಕೆ ಹಾಕ್ತಿದ್ದಾರೆ. ಮನೆಯವರೆಲ್ಲ ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಅವ್ರ ಆಮೇಲೆ ಅವರು ಒಂಥರ ರಿಚ್ ಇದ್ದಾರೆ ಪಾರ್ಟಿ. ಅದಕ್ಕೋಸ್ಕರ ನಮ್ಮನ್ನ ಅಲ್ಲಿ ಬದುಕಕ್ಕೂ ಬಿಡ್ತಾ ಇಲ್ಲ. ಎಲ್ಲ ಊರಿಗೆ ಹಂಗೆ ಅಲಿತಾ ಇರ್ತೇವೆ ಸುಮ್ಮನೆ. ಈಗ ಬಂದು ಇಲ್ಲಿ ಹೊಳಿಕೆರೆ ತಾಲೂಕಿನಾಗೆ ನಾವು ಜೀವನ ಮಾಡ್ತಾ ಇದ್ದೀವಿ. ಭಯಭೀತರಾಗಿ ಖಾನಾಪುರ ಬಿಟ್ಟು ಚಿತ್ರದುರ್ಗದ ಮಲ್ಲಾಡಿಹಳ್ಳಿಗೆ ಹೋಯಿತು ಈ ಜೋಡಿ. ಆದರೆ ಇಲ್ಲಾದರೂ ನೆಮ್ಮದಿಯ ಬದುಕು ಸಾಗಿಸಬಹುದು ಅನ್ನೋ ನಂಬಿಕೆ ಸುಳ್ಳಾಯಿತು. ಇಲ್ಲಿಗೆ ಬಂದು 3 ತಿಂಗಳಾದರೂ ಕವಿತಾ ಪೋಷಕರ ಕಿರುಕುಳ ಮಾತ್ರ ತಪ್ಪಿಲ್ಲ. ಒಂದು ಕಡೆ ಪೊಲೀಸರ ಭಯ, ಇನ್ನೊಂದು ಕಡೆ ಪೋಷಕರ ಭಯ. ಹೀಗಾದ್ರೆ ಬದುಕೋದು ಹೇಗೆ ಅನ್ನೋದು ಕವಿತಾ ಪ್ರಶ್ನೆ. ನಾನು ಬೇರೆ ಜಾತಿಯನ್ನ ಮದುವೆ ಆದೆ ಅಂತ ಹೆದರ್ಸ್ತಾರೆ. ಮತ್ತು ಆಮೇಲೆ ನಮಗೆ ಜೀವ ಭಯ ತುಂಬ ಇದೆ. ಅದಕ್ಕೆ ಎಲ್ಲರೂ ನಮಗೆ ರಕ್ಷಣೆ ಕೊಡಬೇಕಂತ ಎಲ್ಲರೂ ಅಂತಲೂ ವಿನಂತಿಸ್ಕೊಳ್ತೇನೆ. ಯಾಕೆಂದರೆ ನಮ್ಗೆ ಇಲ್ಲೆಲ್ಲಿ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನಮ್ಮೂರಲ್ಲಿ ನಾವು ಹೋಗಿ ಜೀವನ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರೆ ಸಾಕು. ಇಂದಲ್ಲ ನಾಳೆ ಎಲ್ಲವೂ ಸರಿಯಾಗಬಹುದೆಂಬ ಈ ಜೋಡಿಯ ನಂಬಿಕೆ ಸುಳ್ಳಾಗಿದೆ. ಎಲ್ಲರಿಂದಲೂ ದೂರವಾಗಿ ಬದುಕುತ್ತಿರುವ ಈ ಜೋಡಿಯನ್ನು ಕನಿಷ್ಠ ಪಕ್ಷ ನೆಮ್ಮದಿಯಿಂದಾದರೂ ಬದುಕಲು ಬಿಡಬಹುದಲ್ಲ. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7 ಚಿತ್ರದುರ್ಗ.